ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಂಚಿಕೆ ಕದಂಬದಲ್ಲಿ ಕುಸುಮ ಮತ್ತು ಕುಸುಮನ ಗಂಡ ತುಂಬಾ ಬೇಜಾರಾಗಿರ್ತಾರೆ. ಅಂದರೆ ಭಾಗ್ಯನ ಇಷ್ಟು ದಿನ ಮಗಳಾಗಿ ನೋಡಿಕೊಂಡ್ರು, ಇನ್ನು ಅವಳನ್ನು ಗಂಡನ ಮನೆಗೆ ಸೊಸೆಯಾಗಿ ಕಳಿಸಿಕೊಡ್ಬೇಕಲ್ಲ ಅನ್ನೋಕೊಂಡು ತುಂಬ ಬೇಜಾರು ಸಂತೋಷ ಎಲ್ಲದರಲ್ಲೂ ಇರ್ತಾರೆ. ಆಗ ಭಾಗ್ಯ ಬಂದು ಹೇಳ್ತಾಳೆ, ಯಾಕತೆ ಕಣ್ಣೀರು ಹಾಕ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಯಾರು ಕಣ್ಣೀರು ಹಾಕ್ತಿದ್ದಾರೆ ಭಾಗ್ಯ? ಅದೇನೂ ಇಲ್ಲ, ಯಾವ ಕಣ್ಣೀರು ಕೂಡ ಇಲ್ಲ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾರೆ, ಅತ್ತೆ ನನಗೆಲ್ಲನೂ ಗೊತ್ತಾಗುತ್ತೆ ಅತ್ತೆ, ನನಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅತ್ತೆ. ನನಗೆ ಇವಾಗ ನಾನು ನಿಮ್ಮನ್ನು ಬಿಟ್ಟು ಇವಾಗ ಹೋಗ್ತೇನೆ ಅಂದರೆ ನನಗೆ ತುಂಬಾ ಬೇಜಾರಾಗ್ತಿದೆ. ನಂಗೆ ಗೊತ್ತಾಗ್ತಿಲ್ಲ ನಾನು ಹೇಗೆ ನಿಮ್ಮನ್ನು ಬಿಟ್ಟು ಇರಲಿ ಅಂತ ಹೇಳಿ. ಇಷ್ಟು ದಿನ ನಿಮ್ಮನ್ನು ಬಿಟ್ಟು ಇದ್ದವಳು ಅಲ್ಲ, ಹಾಗಿರುವಾಗ ನಾನು ಹೇಗೆ ನಿಮ್ಮನ್ನು ಬಿಟ್ಟು ಇರ್ತೇನೆ ಅಂತ ಹೇಳಿಕೊಂಡು ತುಂಬಾ ಬೇಜಾರಾಗ್ತಿದೆ ಅತ್ತೆ ನನಗೆ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು ಭಾಗ್ಯ, ಏನು ಮಾತಾಡ್ತಿದ್ಯಾ? ಅದಕ್ಕೆ ನೋಡಿ ನಿನ್ನ ಹತ್ರ ನಾನು ಏನೂ ಹೇಳಲ್ಲ. ನೋಡು, ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ ಅಂದಮೇಲೆ ನಿಂಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಬರ್ತಾನೆ. ಆದಿ ಹತ್ರ ಹೇಳ್ತಾಳೆ ಕುಸುಮ, ನೋಡು ಫ್ರೆಂಡು, ನಾನು ನನ್ನ ಜವಾಬ್ದಾರಿನ ನಿನಗೆ ಕೊಡ್ತಾ ಇದ್ದೇನೆ. ಭಾಗ್ಯ ತುಂಬಾ ಒಳ್ಳೆಯವಳು. ಅವಳು ತನ್ನ ನಂಬಿದವರಿಗೋಸ್ಕರ, ತನ್ನವರಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ನಾನು ಅವಳ ಬಗ್ಗೆ ನಿನಗೆ ಹೇಳಬೇಕಂತ ಇಲ್ಲ ಅಲ್ವಾ ಫ್ರೆಂಡು, ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ನೋಡು ಆದಿ, ನಿನ್ನ ಕೈ ಕೊಡು ಅಂತ ಹೇಳ್ತಾಳೆ. ಇನ್ನು ಆದಿ ಕೈಯನ್ನು ಭಾಗ್ಯನ ಕೈ ಮೇಲಿಟ್ಟು ಹೇಳ್ತಾಳೆ, ಆದಿ ಇನ್ನು ಇವಳ ಜವಾಬ್ದಾರಿ ನಿಂದು ಆದಿ. ನನಗೆ ಗೊತ್ತಿದೆ ನೀನು ಇವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀಯಾ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಕಾಮತ್ ಅವರು ಕಿಶನ್ಗೆ ಕಾಲ್ ಮಾಡ್ತಾರೆ. ಕಿಶನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಏನು ಕಿಶನ್, ಏನು ಮಾಡ್ತಿದ್ಯಾ, ಎಲ್ಲಿದ್ದೀಯಾ ಅಂತ ಕೇಳ್ತಾರೆ. ಆಗ ಕಿಶನ್ ಹೇಳ್ತಾನೆ, ಅಪ್ಪ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ನೋಡು ಕಿಶನ್, ಎಲ್ಲ ರೆಡಿಯಾಗಿದೆ ಅಲ್ವಾ, ಮನೆಯಲ್ಲಿ ಮನೆ ಪ್ರವೇಶಕ್ಕೆ ಎಲ್ಲ ರೆಡಿಯಾಗಿದೆ ಅಲ್ವಾ, ಬರ್ತಾ ಇರೋದು ನನ್ನ ದೊಡ್ಡ ಮಗ ದೊಡ್ಡ ಸೊಸೆ, ಹಾಗಿರುವಾಗ ಅವರಿಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು, ಮನೆ ತುಂಬ ನೆಂಟರು ಇರಬೇಕು, ಎಲ್ಲನೂ ರೆಡಿಯಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಕಿಶನ್ ಹೇಳ್ತಾನೆ, ಅಪ್ಪ ನೀವು ಅದ್ರ ಬಗ್ಗೆ ಟೆನ್ಷನ್ನೇ ಮಾಡಬೇಡಿ, ಎಲ್ಲ ರೆಡಿಯಾಗಿದೆ, ಅವ್ರು ಬಂದ ಕೂಡಲೇ ಅವರನ್ನು ಒಳಗಡೆ ಬರಮಾಡ್ಕೊಳ್ಳೋದು ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಅದನ್ನೆಲ್ಲ ಕನ್ನಿಕಾ ಕೇಳಿಸ್ಕೊಳ್ತಾ ಇರ್ತಾಳೆ. ಕನ್ನಿಕಾ ಹೇಳ್ತಾ ಇರ್ತಾಳೆ, ಓ ಇಷ್ಟೆಲ್ಲ ಆಗ್ತಿದ್ಯಾ, ಗೃಹ ಪ್ರವೇಶ ಅಂದರೆ ಅವಳನ್ನು ಸೊಸೆಯಾಗಿ ಮನೆಯೊಳಗೆ ಕರೆಸ್ಕೊಳ್ಳೋದಾ? ಅವಳು ಹೇಗೆ ಸೊಸೆಯಾಗಿ ಮನೆಯೊಳಗೆ ಕಾಲಿಡ್ತಾಳೆ ನಾನು ನೋಡ್ತೇನೆ, ಅವಳು ಪ್ರತಿ ಕ್ಷಣನೂ ಅನುಭವಿಸ್ಬೇಕು ಆ ರೀತಿ ಮಾಡ್ತೇನೆ, ಅವಳು ಕಷ್ಟನೇ ಅನುಭವಿಸ್ಬೇಕು ಆ ರೀತಿ ಮಾಡ್ತೇನೆ, ಅವಳು ಹೇಗೆ ಅಷ್ಟು ಖುಷಿಯಾಗಿ ಬರ್ತಾಳೆ ನಾನು ನೋಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನವಳು ಕಾಲ್ ಮಾಡಿ ಹೇಳ್ತಾಳೆ, ಏನಾಗಿದೆ, ನಾನು ಹೇಳಿದ ಪ್ಲ್ಯಾನ್ ಎಲ್ಲ ರೆಡಿಯಾಗಿದೆ ಅಲ್ವಾ ಅಂತ ಹೇಳ್ಕೊಂಡು ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕುಸುಮ ಆದಿ ಹತ್ರ ಹೇಳ್ತಾ ಇರ್ತಾಳೆ, ನೋಡು ಫ್ರೆಂಡು, ನೀನು ಭಾಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವಳ ಜೀವನ ಪೂರ್ತಿ ಕಷ್ಟದಿಂದಿದ್ದಾಳೆ, ಇವಾಗಲಾದರೂ ಅವಳ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ದೊರಕಬೇಕು, ಎಲ್ಲ ನಿನ್ನ ಕೈಲೇ ಇದೆ ಫ್ರೆಂಡು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಅಯ್ಯೋ ಅತ್ತೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ, ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ, ಆದರೆ ನಿಮಗೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆವಾಗ ಕುಸುಮ ಹೇಳ್ತಾಳೆ, ಯಾಕೆ ಫ್ರೆಂಡು, ಯಾಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಇಷ್ಟು ಒಳ್ಳೆ ನಿಮ್ಮ ಮಗಳನ್ನ ನನಗೆ ಕೊಟ್ಟಿದ್ದೀರಲ್ವಾ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಕುಸುಮ ಹೇಳ್ತಾಳೆ, ನೋಡು ಭಾಗ್ಯ, ನೀನು ನಮ್ಮ ಮನೇಲಿ ಹೇಗಿದೆಯೋ, ಒಂದು ಸೊಸೆಯಾಗಿ ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ಯೋ, ಇನ್ನು ಆದಿ ಮನೆಗೆ ಹೋಗಿ ಆ ಮನೇಲಿ ನೀನು ಒಬ್ಬರಾಗಿರಬೇಕು, ನೀನು ಆ ಮನೆಯ ಒಂದು ಭಾಗ, ನೀನು ಆ ಮನೆಯ ಸೊಸೆಯಾಗಿ ಕರ್ತವ್ಯನ ಚೆನ್ನಾಗಿ ನಿರ್ವಹಿಸ್ಬೇಕು ಭಾಗ್ಯ. ನಾನು ನಿನಗೆ ಹೇಳಿಕೊಟ್ಟ ಯಾವುದೇ ಪಾಠವನ್ನು ನೀನು ಮರಿಬೇಡ, ನೀನು ಏನಾದರೂ ಸೋತ್ರೆ ನಾನು ಸೋತಾಗೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲ ಅತ್ತೆ, ನಾನು ನಿಮ್ಮನ್ನು ಸೋಲೋಕ್ಕೆ ಬಿಡಲ್ಲ, ನೀವು ಕಳಿಸಿದ ಪಾಠನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾಳೆ. ಇನ್ನು ಕುಸುಮ ಹೇಳ್ತಾಳೆ, ಆಯಿತು ಭಾಗ್ಯ, ನೋಡು ನಿನ್ನ ಬ್ಯಾಗ್ ರೆಡಿ ಮಾಡಿಟ್ಟಿದ್ದೇನೆ, ಎಲ್ಲ ವಸ್ತುಗಳು ಇದೆಯಾ ಅಂತ ಹೇಳ್ಕೊಂಡು ಒಂದು ಸಲ ಚೆಕ್ ಮಾಡು ಅಂತ ಹೇಳ್ತಾಳೆ. ಆಗ ಭಾಗ್ಯ ಬ್ಯಾಗ್ ನೋಡ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಅಲ್ಲ ಅತ್ತೆ, ಏನತ್ತೆ ಒಂದೇ ಬ್ಯಾಗ್ ಇಟ್ಟಿದ್ದೀರಲ್ವಾ, ಮಕ್ಕಳು ಬ್ಯಾಗ್ ಎಲ್ವಿ, ತನ್ವಿ ಗುಂಡಣ್ಣನ ಬ್ಯಾಗ್ ಎಲ್ಲಿ ಅಂತ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಏನು ತನ್ವಿ ಮತ್ತು ಗುಂಡಣ್ಣನ ಬ್ಯಾಗಾ? ಭಾಗ್ಯ, ನಿಂಗೆ ಏನಾಗಿದೆ, ಅವ್ರು ಬರ್ತಾ ಇಲ್ಲ ನಿನ್ನ ಜೊತೆ, ಅವ್ರು ನನ್ನ ಜೊತೆನೇ ಇರ್ತಾರೆ, ಅವ್ರು ಎಲ್ಲ ಬಟ್ಟೆನೂ ನನ್ನ ಬ್ಯಾಗಲ್ಲಿ ಹಾಕಿದ್ದೇನೆ ಅಂತ ಹೇಳ್ತಾಳೆ. ಆಗ ಭಾಗ್ಯನಿಗೆ ತುಂಬಾ ಶಾಕ್ ಆಗುತ್ತೆ. ಏನತ್ತೆ, ಏನು ಹೇಳ್ತಿದ್ದೀರಾ, ಮಕ್ಕಳು ಬರಲ್ಲ ಅಂದರೆ? ಇಲ್ಲ ಅತ್ತೆ, ನನಗಂತೂ ಮಕ್ಕಳನ್ನ ಬಿಟ್ಟು ಒಂದು ದಿನವೂ ಇರೋಕ್ಕಾಗಲ್ಲ. ಇಲ್ಲ ಅತ್ತೆ, ಆದಿಯವರೇ, ನಾನು ಹೇಳಿದ್ದೆ ಅಲ್ವಾ ಮಕ್ಕಳು ನನ್ನ ಜೊತೆ ಇರಬೇಕಂತ, ನೀವು ಅದಕ್ಕೆ ಒಪ್ಪಿದ್ರಲ್ಲ, ಆದರೆ ಈಗ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, ಅಯ್ಯೋ ಫ್ರೆಂಡು, ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಮಕ್ಕಳು ಬರಲಿ, ಮಕ್ಕಳು ನಮ್ಮ ಜೊತೆನೇ ಇರಲಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ ಆದಿ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ ನಿಂಗೇನು ಅರ್ಥ ಆಗಲ್ಲ
ಫ್ರೆಂಡು ನಿಂಗಂತೂ ಏನೂ ಅರ್ಥ ಆಗಲ್ಲ, ಒಂದು ನಿಮಿಷ ನೀವಿಬ್ಬರು ಸ್ವಲ್ಪ ಹೊರಗಡೆ ಹೋಗ್ತೀರಾ ಅಂತ ಹೇಳಿ ತಾಂಡವನ ಅಪ್ಪನ ಹಾಗೂ ಆದಿನ ಹೊರಗಡೆ ಕಳಿಸ್ತಾಳೆ ಕುಸುಮ. ಇನ್ನು ಕುಸುಮ ಭಾಗ್ಯನ ಹತ್ರ ಮಾತಾಡ್ತಾಳೆ. ನೋಡು ಭಾಗ್ಯ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ, ನಿನ್ನನ್ನು ಯಾವ ರೀತಿ ಹೇಳಿ, ಇಷ್ಟು ದಿನ ನಿನ್ನ ಜೀವನ ಇದ್ದದ್ದೇ ಬೇರೆ, ಆದರೆ ಇನ್ನು ಮುಂದೆ ನಿನ್ನ ಜೀವನದ ಹೊಸ ಅಧ್ಯಾಯ ಶುರು. ಹಾಗಿರುವಾಗ ನೀನು ಮಕ್ಕಳನ್ನು ನಿನ್ನ ಜೊತೆ ಕರ್ಕೊಂಡು ಹೋದರೆ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ನೀನೇ ಅರ್ಥ ಮಾಡ್ಕೋ ಭಾಗ್ಯ. ನನಗೆ ಹೇಗೆ ಹೇಳಿ. ನೋಡು, ಆದಿಗೆ ನಿನ್ನ ಮೇಲೆ ಎಷ್ಟೊಂದು ಕನಸುಗಳು ನಿರೀಕ್ಷೆಗಳು ಎಲ್ಲ ಇರುತ್ತೆ. ಏನಾದರೂ ಮಕ್ಕಳು ಅಲ್ಲಿ ಹೋದರೆ ನಿನ್ನ ಗಮನ ಮಕ್ಕಳ ಮೇಲೆ ಮಾತ್ರ ಇರುತ್ತೆ. ಮಕ್ಕಳು ಊಟ ಮಾಡಿದ್ರಾ, ಮಲಗಿದ್ರಾ, ಏನು ಮಾಡ್ತಿದ್ದಾರೆ ಅದ್ರ ಮೇಲೆ ಮಾತ್ರ ಗಮನ ಇರುತ್ತೆ. ನಿನಗೂ ಆದಿಗೂ ಒಂದು ಮಾತುಕತೆ ಪ್ರೈವೇಸಿ ಟಾಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಏನು ಹೇಳ್ತಾರೆ, ಅದು ಕ್ವಾಲಿಟಿ ಟೈಮ್. ಹಾಂ, ಕ್ವಾಲಿಟಿ ಟೈಮ್ ಮಾಡಲಿಕ್ಕೆ ಆಗೋದಿಲ್ಲ ಭಾಗ್ಯ. ನೋಡು, ನೀನು ಅರ್ಥ ಮಾಡ್ಕೊ. ನಿಮ್ಮಿಬ್ಬರಿಗೆ ಒಂದು ಮುಕ್ತವಾಗಿ ಮಾತಾಡಬೇಕು, ನಿಮ್ಮಿಬ್ಬರಿಗೆ ಸಲಿಗೆ ಬೆಳೆಸ್ಕೊಳ್ಬೇಕು. ಅದೆಲ್ಲ ಆಗಬೇಕಂದ್ರೆ ಮಕ್ಕಳು ನನ್ನ ಜೊತೆನೇ ಇರಬೇಕು. ನೀನು ಏನೂ ಹೆದರಬೇಡ, ಮಕ್ಕಳು ನನ್ನ ಜೀವ ಭಾಗ್ಯ, ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಆದರೆ ಭಾಗ್ಯನಿಗೆ ಮನಸ್ಸೇ ಇರಲ್ಲ. ಇನ್ನು ಕುಸುಮ ಹೇಳ್ತಾಳೆ, ನೋಡು ಭಾಗ್ಯ, ನನಗೆ ಮಾತು ಕೊಡು, ನೀನು ಒಂದು ಕಾಲ್ ಕೂಡ ಮಾಡಬಾರ್ದು ನಾಳೆವರೆಗೆ ಅಂತ ಹೇಳ್ತಾಳೆ. ಭಾಗ್ಯನಿಗೆ ಮನಸ್ಸೇ ಇರೋದಿಲ್ಲ, ಆದರೆ ಕುಸುಮ ಒತ್ತಾಯದಿಂದ ಮಾತು ತಗೊಳ್ತಾಳೆ. ಇನ್ನು ಈ ಕಡೆ ಮನೆಯವರೆಲ್ಲರೂ ಕಾಯ್ತಾ ಇರ್ತಾರೆ ಆದಿ ಮತ್ತು ಭಾಗ್ಯನಿಗೋಸ್ಕರ. ಆಗ ಆದಿ ಅತ್ತೆ ಹೇಳ್ತಾಳೆ, ಎಲ್ಲಿ ಹೋದ್ರು ಇವರಿಬ್ರು, ನನಗಂತೂ ಕಾದು ಕಾದು ಸಾಕಾಯಿತು, ನಾನಂತೂ ಎತ್ಕೊಂಡು ಹೋಗ್ತೇನೆ ಅಂತ ಸಿಟ್ಟಿನಲ್ಲಿ ಹೇಳ್ತಾಳೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಯಾಕೆ ಈ ರೀತಿ ಹೇಳ್ತಿದ್ದೀರಾ, ಇನ್ನೇನು ಬರ್ತಾರೆ ಅಂತ ಹೇಳ್ತಾಳೆ. ಆಗ ಆದಿ ಬರ್ತಾನೆ. ಇನ್ನು ಕುಸುಮ ಭಾಗ್ಯನ ಕರ್ಕೊಂಡು ಬರ್ತಾಳೆ. ಇನ್ನು ಅವರೆಲ್ಲರೂ ಭಾಗ್ಯನ ಬಿಟ್ಕೊಡ್ತಾರೆ. ಎಲ್ರಿಗೂ ತುಂಬಾ ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಎಮೋಷ್ನಲ್ ಆಗ್ತಾರೆ. ಇನ್ನು ಭಾಗ್ಯನಿಗೆ ಹೇಳ್ತಾಳೆ ಕುಸುಮ, ಒಳ್ಳೆ ಜೀವನ ಶುರು ಮಾಡು ಭಾಗ್ಯ, ಇನ್ನೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ. ಇನ್ನು ಅಷ್ಟರಲ್ಲಿ ಗುಂಡಣ್ಣ ಬರ್ತಾನೆ. ಗುಂಡಣ್ಣ ಬಂದಾಗ ಕುಸುಮ ಹೇಳ್ತಾಳೆ, ಎಲ್ಲಿ ಹೋಗಿದ್ದಿ ಗುಂಡಣ್ಣ, ಇಷ್ಟು ತನಕ ಇರಲಿಲ್ಲಲ್ವ, ನೀನು ಎಲ್ಲಿ ಹೋಗಿದ್ದೀಯ ಅಂತ ಹೇಳ್ತಾಳೆ. ಆಗ ಗುಂಡಣ್ಣ ಹೇಳ್ತಾನೆ, ನಾನು ಆದಿ ಮತ್ತು ಅಮ್ಮನ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡಿಬೇಕಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ, ಅದಕ್ಕೆ ಗಣಪತಿ ಹತ್ರ ಬೇಡ್ಕೊಳ್ಳಿಕ್ಕೆ ಹೋಗಿದ್ದೆ, ಇಂತೂ ಮದುವೆ ಎಲ್ಲ ಆಯ್ತಲ್ವಾ, ಅದಕ್ಕೆ ಗಣಪತಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಕುಸುಮನಿಗೆ ಭಾಗ್ಯನಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಗುಂಡಣ್ಣ ಹೇಳ್ತಾನೆ, ಅಮ್ಮ ನೀನೇನು ಹೆದರಬೇಡ, ನಾನು ಹಠ ಮಾಡಲ್ಲ, ನೀನು ಆದಿ ಫ್ರೆಂಡ್ ಜೊತೆ ಚೆನ್ನಾಗಿರು, ನಾನು ಅಜ್ಜಿ ಜೊತೆನೇ ಇರ್ತೇನೆ, ಅಜ್ಜಿ ನಂಗೆ ಹೇಳಿದ್ದಾರೆ ನಾನೇನಾದರೂ ಹಠ ಮಾಡಿದರೆ ನಿಂಗೂ ಫ್ರೆಂಡಿಗೂ ಬೇಜಾರಾಗುತ್ತೆ ಅಂತ, ಅದಕ್ಕೆ ನಾನು ಹಠ ಮಾಡಲ್ಲಮ್ಮ, ನನಗೆ ಏನಾದರೂ ಎಣಿಸಿದ್ರೆ ನನಗೆ ಕಾಲ್ ಮಾಡ್ತೇನೆ ಅಂತ ಹೇಳ್ತಾನೆ. ಇನ್ನು ಆದಿ ಮತ್ತು ಭಾಗ್ಯ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.